ನನಗೆ ಇವಾಗ ತುಂಬಾ ಬೇಜಾರಾಗ್ತಿದೆ. ಲೈಫ್ ಲಾಂಗ್ ಮಾತ್ರೆ ನುಂಗಬೇಕು ನಾನು. ಲೈಫ್ ಲಾಂಗ್ ಇನ್ನು ಬದುಕಿರೋವರೆಗೂ ನಾನು ಮಾತ್ರೆ ನುಂಗಬೇಕು ಅಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು. ನಾನು ಮಾಡಿದಂಥ ತಪ್ಪು. ದಯಮಾಡಿ ಯಾರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿಲ್ಲ, ಹುಷಾರಿಲ್ಲ, ಹೊಸ ಕಾಯಿಲೆ ಶುರುವಾಗಿದೆ. ನನಗೂ ಥೈರಾಯ್ಡ್ ಬಂತು. ಆಲ್ಮೋಸ್ಟು ಟೈಲರ್ಗಳಿಗೆಲ್ಲ ಆಲ್ಮೋಸ್ಟ್ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಸ್ಟ್ರೆಸ್ಸು ಇನ್ ಟೈಮಿಗೆ ಬಟ್ಟೆ ಕೊಡಬೇಕು ಆಯಿತಾ. ಈ ಸ್ಟ್ರೆಸ್ಸಿಂದನೇ ಇಲ್ಲದೆ ಇರೋ ಕಾಯಿಲೆಗಳು ಶುರುವಾಗೋದು. ನಂಗೆ ಮಾತಾಡಲಿಕ್ಕೂ ಆಗ್ತಿಲ್ಲ. ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಇಂಜೆಕ್ಷನ್ನು 3 ಡೇಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ಮತ್ತು ಬ್ಲಡ್ ತುಂಬಾ ಕಮ್ಮಿ ಇದೆ. ಮೇನ್ ಟೈಲರ್ಸ್ಗಳಿಗೆ ಬರುವಂಥ ಕಾಯಿಲೆ ಅಂತಂದರೆ ಬ್ಲಡ್ ಕಮ್ಮಿ ಆಗೋದು ಮತ್ತು ಥೈರಾಯ್ಡು ಜೊತೆಗೆ ಫೈಲ್ಸ್. ಬಹುಶಃ ನನಗಿನ್ನೂ 3ನೇದು ಬಂದಿಲ್ಲ. ಇನ್ನು 2 ಅಂತೂ ಬಂದಾಯಿತು. ಬ್ಲಡ್ ಕಮ್ಮಿ ಆಗ್ತಿದೆ ನನಗೆ. ಬ್ಲಡ್ ಯಾವ ಥರ ಆಗ್ತಿದೆ ಅಂತಂದರೆ, ನಿಮ್ಮನ್ನು ಹೆದರಿಸ್ಬೇಕು ಅಂತ ನಾನು ಟೈಲರ್ ಕೆಲಸ ಮಾಡಬೇಡಿ, ಈ ಥರ ಆಗುತ್ತೆ ಅಂತ ನಾನು ಹೆದರಿಸ್ಬೇಕು ಅಂತ ಮಾಡ್ತಾಯಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆಲ್ಮೋಸ್ಟ್ ನಿಮ್ಮ ಹೆಲ್ತನ್ನು ನೀವು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದು ಇವಾಗ ಒಬ್ಬರಿಗೆ ಒಂದು ಕಾಯಿಲೆ ಬಂದಾಗಲೇ ಅವರು ಏನು ಹೇಳ್ತಾರೆ ಅದ್ರ ಮೇಲೆ ನಮ್ಮ ಹೆಲ್ತನ್ನು ನಾವು ಗಮನ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗೋದು. ಈಗ ನನಗೆ ಆಲ್ರೆಡಿ ಥೈರಾಯ್ಡ್ ಬಂದಿರೋದ್ರಿಂದ ನಾನು ಹೇಳೋದಿಷ್ಟೇ, ಚೆನ್ನಾಗಿ ನೀರು ಕುಡೀರಿ, ಯಾವುದು ಸ್ಟ್ರೆಸ್ ತೊಗೋಬೇಡಿ, ಆರಾಮಾಗಿರಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಆಯಿತಾ. ಹಾರ್ಮೋನ್ ಇನ್ಬ್ಯಾಲೆನ್ಸು, ಕರೆಕ್ಟಾಗಿ ಊಟ ಮಾಡಲ್ಲ ಆಯಿತಾ. ಒಂದೇ ಸಮ ಊಟದ್ದು ಪ್ರಾಬ್ಲಮ್ಗಳು ಮಾಡ್ಕೊಳ್ಳೋದು, ಎದ್ದೋಗಿ ನೀರು ಕುಡಿಯೋರು ಯಾರು, ಎದ್ದು ಕೆಲಸ ಬಿಟ್ಟು ಎದ್ದೋಗೋರು ಯಾರು ಆಯಿತಾ. ಹಂಗೆ ಅಂದ್ಕೊಂಡು ಇಲ್ದಿದ್ದ ಕಾಯಿಲೆಗಳನ್ನ ನಾವು ತಂದಿಟ್ಕೊಳ್ಳೋದು. ಅದು ನಮ್ಮದೇ ತಪ್ಪು, ಬೇರೆ ಯಾರ್ದು ತಪ್ಪಲ್ಲ, ನಮ್ಮದೇ ತಪ್ಪು. ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ, ಕೆಲವ್ರ ಬಾಡಿ ಮೇಲೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಟೈಲರ್ ಕೆಲಸದಲ್ಲಿ ಅದೇ ಸರ್, ನಾವು ನೀರು ಕುಡಿದೆ ಮತ್ತು ಊಟಗಳು ಸರಿಯಾಗಿ ಮಾಡಿದೆ ಮತ್ತು ಸ್ವಲ್ಪ ಪ್ರೆಷರ್ ಜಾಸ್ತಿ ತೊಗೊಳೋದ್ರಿಂದ ಆಯಿತಾ ಬ್ಲಡ್ ಕಮ್ಮಿ ಆಗೋದು. ಬ್ಲಡ್ ಕಮ್ಮಿ ಆಯಿತು ಅಂದರೆ ಕಾಯಿಲೆಗಳು, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಕಾಯಿಲೆಗಳು ಶುರುವಾಗುತ್ತೆ. ನನಗೆ ಏನಾಗ್ತಿದೆ ಅಂತಂದರೆ ಬ್ಲಡ್ಡು ಇನ್ಕ್ರೀಸ್ ಆಗ್ತಿಲ್ಲ. ಇದೇ ಥರನೇ ಹೋದ ವರ್ಷದಲ್ಲೂ ನಾನು ಅಡ್ಮಿಟ್ ಆದಾಗಲೂ ಒಂದು 3 ಮಂತ್ಸ್ ನಾನು ಇಂಜೆಕ್ಷನ್ ತೊಗೋಬೇಕಾಯಿತು ಬ್ಲಡ್ ಕಮ್ಮಿ ಆಗಲಿಕ್ಕೇ. ಬಟ್ ಆದರೆ 3 ಮಂತ್ಸ್ ನಾನು ಇಂಜೆಕ್ಷನ್ ತೊಗೊಂಡಾದಮೇಲೆ